ಎತ್ತಿನಹೊಳೆ ಯೋಜನೆಯಲ್ಲಿ ಮಹಾದೋಖ. ಬಯಲುಸೀಮೆ ಜನರಿಗೆ ರಾಜ್ಯ ಸರ್ಕಾರದಿಂದ ಮಹಾಮೋಸ. ಜನರ ಕುಡಿಯೋ ನೀರಿಗೆ ಕತ್ತರಿ ಹಾಕಲಾಗಿದೆ. ಉದ್ಯಮಿಗಳಿಗೆ ಜಲಾಭಿಷೇಕ ಮಾಡಲಾಗ್ತಾ ಇದೆ. ಇದು ಬಯಲುಸೀಮೆ ಜನರಿಗೆ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತ ಮಹಾಮೋಸ. ಎತ್ತಿನಹೊಳೆ ಯೋಜನೆಯಲ್ಲಿ ನಡೆದಿರುವಂತ ಮಹಾದೋಖ ಇದು. ಉದ್ಯಮಿಗಳಿಗೆ ನೀರು ಪೂರೈಸುವುದಕ್ಕೆ ಕೆಐಎಡಿಬಿಯಿಂದ ಟೆಂಡರ್ ಕರೆಯಲಾಗಿದೆ. ಅಂದ್ರೆ ಎತ್ತಿನಹೊಳೆ ನೀರನ್ನ ಕೈಗಾರಿಕೆಗಳಿಗೆ ಹರಿಸಲು ಮೆಗಾ ಸ್ಕೆಚ್ ರೂಪಿಸಲಾಗಿದೆ. ಇದು ಆ ಭಾಗದ ಜನರ ಆತಂಕಕ್ಕೆ ಕಾರಣವಾಗ್ತಾ ಇದೆ. ಉದ್ಯಮಿಗಳಿಗೆ ನೀರು ಪೂರೈಕೆ ಮಾಡಬೇಕು ಅನ್ನುವಂಥ ಕಾರಣಕ್ಕೆ ಕೆಐಎಡಿಬಿಯಿಂದ ಟೆಂಡರ್ ಕರೆಯಲಾಗಿರುವಂಥದ್ದು. ಕಳೆದ 15 ವರ್ಷಗಳಿಂದ ಕಾಯ್ತಾ ಇದ್ದ ಜನರ ಕನಸಿಗೆ ತಣ್ಣೀರನ್ನು ಎರಚುವಂಥ ಒಂದು ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಮೊದಲೇ ಅಲ್ಲಿರುವಂಥ ಸ್ಥಳೀಯರಿಗೆ ಕುಡಿಯೋ ನೀರಿಲ್ಲ ಅಥವಾ ಜಮೀನುಗಳಿಗೆ ನೀರಿನ ಸಮಸ್ಯೆ ಎದುರಾಗಿರುವಂಥ ಸಂದರ್ಭದಲ್ಲೇ ಬಯಲುಸೀಮೆಯ ಜನರಿಗೆ ಮಹಾ ಮೋಸ ಮಾಡಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎತ್ತಿನಹೊಳೆ ನೀರನ್ನು ಕೈಗಾರಿಕೆಗಳಿಗೆ ಹರಿಸೋದಕ್ಕೆ ಮೆಗಾ ಸ್ಕೆಚ್ ಅನ್ನು ಹಾಕ್ತಾ ಇದೆ. ಉದ್ಯಮಗಳಿಗೆ ನೀರು ಪೂರೈಸಲು ಕೆಐಎಡಿಬಿಯಿಂದ ಟೆಂಡರ್ ಕರೆಯಲಾಗಿದ್ದು, ಮೊದಲೇ ಕುಡಿಯೋ ನೀರಿಲ್ಲ, ಕಾರ್ಪೊರೇಟ್ ಕಂಪನಿಗಳಿಗೆ ಮಣೆ ಹಾಕಲಾಗ್ತಾ ಇದೆ. ಬರಪೀಡಿತ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಆ ಭಾಗದ ಜನ ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು? 2027ರೊಳಗೆ ಪ್ರತಿ ಹಳ್ಳಿಗೆ ನೀರು ಕೊಡುವ ಸರ್ಕಾರದ ಭರವಸೆ ಹುಸಿಯಾಗಿದೆ. ಉದ್ಯಮಿಗಳಿಗೆ ಮಣಿದು ಕೈಗಾರಿಕೆಗಳತ್ತ ಎತ್ತಿನಹೊಳೆಯ ನೀರನ್ನು ಹರಿಸಲಾಗ್ತಿದೆ. ಕೋಟ್ಯಾಂತರ ರೂಪಾಯಿ ಲೂಟಿ ಹೊಡೆಯುವಂಥದ್ದು, ಸುಳ್ಳು ಲೆಕ್ಕದ ಆರೋಪವನ್ನು ಮಾಡಲಾಗ್ತಾ ಇರುವಂಥದ್ದು. ಯೋಜನಾ ವೆಚ್ಚ 24,000 ಕೋಟಿಗೆ ದಿಢೀರ್ ಏರಿಕೆಯಾಗಿದ್ಯಾಕೆ? 8,000 ಕೋಟಿಯಿಂದ 24,000 ಕೋಟಿಗೆ ಏರಿಕೆಯಾಗಿದೆ. ಎತ್ತಿನಹೊಳೆಯಲ್ಲಿ ನೀರಿನ ಲಭ್ಯತೆ ಕೇವಲ 8 ಟಿಎಂಸಿ. ಗಮನಕ್ಕಿರಲಿ, ಆದರೆ 24 ಟಿಎಂಸಿ ನೀರು ಸಿಗುತ್ತೆ ಅಂತ ಸುಳ್ಳು ಲೆಕ್ಕ ಹೇಳಲಾಗಿದೆ. ವೈಜ್ಞಾನಿಕ ವರದಿಗಳನ್ನು ಕಡೆಗಣಿಸಿ ಜನರ ತೆರಿಗೆ ಹಣವನ್ನು ವ್ಯರ್ಥ ಮಾಡ್ತಾ ಇದೆ ರಾಜ್ಯ ಸರ್ಕಾರ. ಇದು ಜನರ ಆಕ್ರೋಶ ಕಾರಣ ಆಗಿದೆ. ಬರಪೀಡಿತ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರಕ್ಕೆ ನೀರು ಪೂರೈಕೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದ ಇದೇ ಸರ್ಕಾರ ಈಗ ಅವರಿಗೆ ದೋಖ ಮಾಡಲಿಕ್ಕೆ ಹೊರಟಿದೆ. ಕೈಗಾರಿಕೋದ್ಯಮಿಗಳಿಗೆ ಸಹಾಯ ಮಾಡಲಿಕ್ಕೆ ಹೊರಟಿದೆ. 2027ರ ಒಳಗೆ ಪ್ರತಿ ಹಳ್ಳಿಗೆ ನೀರನ್ನು ಕೊಡ್ತೇವೆ ಅಂತ ಹೇಳ್ತಾ ಇದ್ದಂತಹ ರಾಜ್ಯ ಸರ್ಕಾರ, ರಾಜ್ಯ ಸರ್ಕಾರದ ಸುಳ್ಳುಗಳು ಈಗ ಬಟಾ ಬಯಲಾಗಿದೆ. ಸುಳ್ಳು ಲೆಕ್ಕದ ಆರೋಪ ಕೂಡ ಕೊಡಲಾಗಿದ್ದು, ಯೋಜನಾ ವೆಚ್ಚ 24 ಕೋಟಿ ಮೀರ್ತಾ ಇದೆ. 8 ಟಿಎಂಸಿ ಅಂದ್ರೆ 24 ಟಿಎಂಸಿ ನೀರು ಸಿಗುತ್ತೆ ಅಂತ ಸುಳ್ಳು ಲೆಕ್ಕ ಕೊಡಲಾಗಿದೆ. ಇದು ಸಹಜವಾಗಿಯೇ ಜನರ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ. ಇನ್ನು ರಾಜ್ಯ ಸರ್ಕಾರದ ವಿರುದ್ಧ ಜನಾಕ್ರೋಶ ಭುಗಿಲೇಳ್ತಾ ಇದ್ದು, ಶಾಶ್ವತವಾದಂಥ ನೀರಾವರಿ ಹೋರಾಟಗಳು ಬಹುಶಃ ಇನ್ನಷ್ಟು ತೀವ್ರತೆ ಪಡ್ಕೋಬಹುದು. ಜನವಿರೋಧಿ ಟೆಂಡರ್ ಹಿಂಪಡೆಯುವುದಕ್ಕೆ ಆಗ್ರಹಿಸಲಾಗ್ತಾ ಇದೆ. ಮೊದಲ ಆದ್ಯತೆ ಕೈಗಾರಿಕೆಗಳಿಗಲ್ಲ ಸ್ವಾಮಿ, ಬಡವರಿಗೆ ನೀಡಿ. ಕೈಗಾರಿಕೆಗಳಿಗೆ ನೀಡುವ ಮೂಲಕ ಅವರಿಂದ ಕಮಿಷನ್ ಪಡೆಯುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ ಸರ್ಕಾರ ಅನ್ನುವಂಥ ಆಕ್ರೋಶ ಸಾರ್ವಜನಿಕರಿಂದ ವ್ಯಕ್ತವಾಗ್ತಾ ಇದೆ. ನಿಮ್ಮ ಮೊದಲ ಆದ್ಯತೆ ಕೈಗಾರಿಕೆಗಳಿಗಲ್ಲ, ಅದು ಬಡವರಿಗೆ ನೀಡಿ ಅನ್ನುವಂಥದ್ದು ಶಾಶ್ವತ ನೀರಾವರಿ ಹೋರಾಟ ಸಮಿತಿಯ ಆಕ್ರೋಶದ ಮಾತುಗಳು. ಜೊತೆಗೆ ನಾವು ಹೋರಾಟವನ್ನು ಮಾಡಿಯೇ ತೀರ್ತೇವೆ ಅಂತ ಹೇಳ್ತಿದ್ದಾರೆ. ಬೃಹತ್ ಜನಾಂದೋಲನದ ಎಚ್ಚರಿಕೆಯನ್ನು ನೀಡ್ತಾ ಇದೆ ಸಮಿತಿ. ಟೆಂಡರ್ ರದ್ದಾಗದೇ ಇದ್ರೆ ಪಕ್ಷಾತೀತವಾಗಿ ಹೋರಾಟ ಮಾಡಬೇಕಾಗುತ್ತೆ ಅನ್ನುವಂಥ ಒಂದು ಆಕ್ರೋಶ ಇದೀಗ ವ್ಯಕ್ತವಾಗ್ತಾ ಇದೆ. ಎತ್ತಿನಹೊಳೆ ಯೋಜನೆಯಲ್ಲಿ ಹೇಳೋದೊಂದು, ಅಧಿಕಾರಕ್ಕೆ ಬರುವಾಗ ಹೇಳೋದೊಂದು, ಮಾಡೋದೊಂದು. ಬರುವಂಥದ್ದಲ್ಲಿ ಕೇವಲ 8 ಟಿಎಂಸಿ ನೀರು. ಆದರೆ ಆ ನೀರು ಒಂದು ರೀತಿಯಲ್ಲಿ ದೀಪದ ಕೆಳಗೆ ಕತ್ತಲು ಎಂಬಂತೆ ಆ ಭಾಗದಲ್ಲಿರುವಂಥ ಬರಪೀಡಿತ ಪ್ರದೇಶಗಳಿಗೆ ನೀರು ಉಣಿಸಬೇಕಾದಂಥ ಇದೇ ರಾಜ್ಯ ಸರ್ಕಾರ ಈಗ ಟೆಂಡರ್ ಕರೆದು ಅಲ್ಲಿ ಕೈಗಾರಿಕೋದ್ಯಮಿಗಳಿಗೆ ಅನುವು ಮಾಡಿಕೊಡುವಂಥ ಅಥವಾ ಅನುಕೂಲವನ್ನು ಮಾಡಿಕೊಡುವಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕ್ತಾ ಇದೆ ಅನ್ನುವಂಥ ಒಂದು ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಶಾಶ್ವತ ನೀರಾವರಿ ಹೋರಾಟ ಸಮಿತಿ ಕೂಡಲೇ ನಿಮ್ಮ ನಿರ್ಧಾರದಿಂದ ಹಿಂದೆ ಸರಿರಿ, ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ಬೃಹತ್ ಜನಾಂದೋಲನವನ್ನು ನಡೆಸಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನ ಕೊಡ್ತಾ ಇದೆ.